ಅಯೋಧ್ಯೆ ಶ್ರೀರಾಮ ಮಂದಿರದ ಹುಂಡಿಯಲ್ಲಿ ಲಕ್ಷಾಂತರ ಭಕ್ತರು ಹಾಕಿದ್ದ ಕೋಟಿ ಕೋಟಿ ಕಾಣಿಕೆ ಹಣ ಕದ್ದ ಪ್ರಕರಣದ ಸ್ಫೋಟಕ ಮಾಹಿತಿ ಬಯಲಾಗಿದೆ. 2025ರಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದ ಮಹಾಕುಂಭಮೇಳದ ಹೊತ್ತಲ್ಲೇ ಶ್ರೀರಾಮ ಮಂದಿರದ ಹುಂಡಿಯಲ್ಲಿ ಅತಿ ಹೆಚ್ಚು ಹಣ ಕದಿಯಲಾಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. 2025ರಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೆದಿದ್ದು, ತ್ರಿವೇಣಿ ಸಂಗಮದಲ್ಲಿ ಬರೋಬ್ಬರಿ 66 ಕೋಟಿ ಭಕ್ತರು ಮಿಂದೆದ್ದಿದ್ರು. ಇದೇ ವೇಳೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಪ್ರತಿದಿನ ಲಕ್ಷ ಲಕ್ಷ ಭಕ್ತರು ಭೇಟಿ ಕೊಟ್ಟು ಕೋಟ್ಯಾಂತರ ಹಣ ಹುಂಡಿಗೆ ಹಾಕ್ತಿದ್ರು. ಹೀಗೆ ಭಾರಿ ಭಕ್ತರಿರುವಾಗಲೇ ಅತಿ ಹೆಚ್ಚು ಹಣ ಲೂಟಿ ಮಾಡಲಾಗಿದೆ. ಲಕ್ಷಾಂತರ ರಾಮ ಭಕ್ತರು ನೀಡಿದ್ದ ಕೋಟಿ ಕೋಟಿ ಕಾಣಿಕೆ ಹಣಕ್ಕೆ ಕನ್ನ ಹಾಕಲಾಗಿದೆ. ಇದರಲ್ಲಿ ಲವಕುಶ್ ಮಿಶ್ರಾ ಮತ್ತು ಅನುಕಲ್ಪ್ ಮಿಶ್ರಾ ಸೇರಿ 8 ಜನರಿಂದ ಭಾರಿ ಲೂಟಿಯಾಗಿದೆ. ತನಿಖೆ ವೇಳೆ ಲವಕುಶ್ ಮಿಶ್ರಾ, ಅನುಕಲ್ಪ್ ಮಿಶ್ರಾ ಬಳಿ ಅಪಾರ ಆಸ್ತಿ, ಹಣ ಪತ್ತೆಯಾಗಿದೆ. ಇನ್ನು ಟ್ರಸ್ಟಿಯಾಗಿದ್ದ ಅನಿಲ್ ಮಿಶ್ರಾ ತಮಗೆ ಬೇಕಾದ 125ಕ್ಕೂ ಹೆಚ್ಚು ಜನರನ್ನ ದೇವಸ್ಥಾನದ ಸಿಬ್ಬಂದಿಯಾಗಿ ನೇಮಿಸಿಕೊಂಡಿದ್ದ. ಇವರ ಜೊತೆಗೆ ಎಣಿಕೆಯಲ್ಲಿದ್ದ ಚಂಪತ್ ರಾಯ್, ಗೋಪಾಲ್ ರಾವ್ ಆಪ್ತ ಸಿಬ್ಬಂದಿಗಳು ಎಲ್ಲರೂ ಸೇರಿ ರಾಮನ ಹಣ ಲೂಟಿ ಮಾಡಿದ್ದಾರೆ ಎನ್ನಲಾಗಿದ್ದು, ಈ ಬಗ್ಗೆ ಎಸ್ಐಟಿ ತನಿಖೆ ತೀವ್ರಗೊಂಡಿದೆ. ಅಯೋಧ್ಯೆ ಶ್ರೀರಾಮ ಮಂದಿರದ ದೇಣಿಗೆಯನ್ನೇ ಕದ್ದ ಪ್ರಕರಣದಲ್ಲಿ ಬಂಧನವಾಗಿರೋ ಆರೋಪಿಗಳ ಪೈಕಿ ಒಬ್ಬ ಆರೋಪಿ ಸ್ಫೋಟಕ ಸತ್ಯ ಬಾಯ್ಬಿಟ್ಟಿದ್ದಾನೆ. 8 ಆರೋಪಿಗಳ ಪೈಕಿ ಕಳ್ಳತನದ ಬಗ್ಗೆ ಅವಿನಾಶ್ ಶುಕ್ಲಾ ಬಾಯ್ಬಿಟ್ಟಿದ್ದಾನೆ. ದೇಣಿಗೆ ಹಣ ಕದ್ದು ಹೊರಗೆ ಸಾಗಿಸೋ ಮುನ್ನ ಶೌಚಾಲಯದಲ್ಲಿಡ್ಲಾಗ್ತಿತ್ತು. ತಾತ್ಕಾಲಿಕವಾಗಿ ಕದ್ದ ಹಣವನ್ನ ವಾಶ್ರೂಮ್ಗಳಲ್ಲಿಡ್ತಾ ಇದ್ವಿ. ತಪಾಸಣೆಯಿಂದ ಪಾರಾಗಲು ಮೊದಲು ಶೌಚಾಲಯದಲ್ಲಿ ಹಣ ಬಚ್ಚಿಟ್ಟು ತಪಾಸಣೆ ಬಳಿಕ ಶೌಚಾಲಯದಲ್ಲಿಟ್ಟಿದ್ದ ಹಣ ಹೊರಗೆ ತರಲಾಗ್ತಿತ್ತು. ಇದೇ ರೀತಿ ಕೋಟಿ ಕೋಟಿ ಹುಂಡಿ ಹಣ ಕದಿಯಲಾಗಿದೆ ಅಂತ ಅವಿನಾಶ್ ಶುಕ್ಲಾ ಒಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ. ಮತ್ತೊಂದೆಡೆ ಅಯೋಧ್ಯೆ ರಾಮ ಮಂದಿರದ ಹುಂಡಿ ಹಣ ಕದ್ದ ಪ್ರಕರಣದ ಆರೋಪಿಗಳ ಆಸ್ತಿ ಪಾಸ್ತಿಯನ್ನ ಚಾಲಾಡಲಾಗ್ತಿದೆ. ಆರೋಪಿತ ಬ್ಯಾಂಕ್ ನೌಕರ ಸೇರಿದಂತೆ ಎಲ್ಲಾ ಆರೋಪಿಗಳ ಮಾಸಿಕ ಆದಾಯವೆಷ್ಟು, ಗಳಿಸಿರೋ ಆಸ್ತಿ ಎಷ್ಟು, ಅಘೋಷಿತ ಆಸ್ತಿ ಎಷ್ಟು ಅನ್ನೋ ತನಿಖೆ ತೀವ್ರಗೊಂಡಿದೆ. ರಾಮ ಮಂದಿರ ದೇಣಿಗೆ ಕಳ್ಳತನದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿಯವರು ಅಧಿಕಾರಕ್ಕೆ ಬಂದ ಮೇಲೆ ಶ್ರೀರಾಮನ ಹೆಸರಲ್ಲಿ ಲೂಟಿ ಮಾಡಿದ್ದಾರೆ. ಇಷ್ಟು ದಿನ ದೇಗುಲದ ಮುಂದೆ ಚಪ್ಪಲಿ ಕಳ್ಳರಿದ್ದಾರೆ ಅಂತ ಬೋರ್ಡ್ ಹಾಕ್ತಿದ್ರು. ಇನ್ಮೇಲೆ ಹುಂಡಿ ಕಳ್ಳರಿದ್ದಾರೆ ಅಂತ ಇವರು ಬೋರ್ಡ್ ಹಾಕಿಸ್ತಾರೆ. ಕದ್ದ 200 ಕೋಟಿ ರೂಪಾಯಿ ಎಲ್ಲಿ ಹೋಗಿದೆ? ಕರ್ನಾಟಕದವರಿಗೂ ಅಯೋಧ್ಯೆ ಹುಂಡಿ ಹಣ ಬಂದಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಎಲ್ಲಿ ಹೋಗುತ್ತೆ 200 ಕೋಟಿ ಅಂತ? ಅದು ಕರ್ನಾಟಕದವ್ರಿಗೂ ಸಹ ಬಂದಿದೆ. ಕೆಲವರಿಗೆ ರಿವಾರ್ಡ್ ಕೊಟ್ಟಿದ್ದಾರೆ. ಗೋಹತ್ಯೆ ಕಾನೂನು ವಿಚಾರದಲ್ಲಿ ಬಿಲ್ ಪಾಸ್ ಮಾಡಿದ್ರು ಅಂತೇಳಿ ಕೆಲವರಿಗೆ ಅವ್ರಿಗೆ ಇದು ಕೊಟ್ಟಿದ್ದಾರೆ, ಅವಾರ್ಡ್ ಕೊಟ್ಟಿದ್ದಾರೆ. ಭಾಳ ಆಳವಾಗಿ ಅದು ನಾವು ಈಗಾಗಲೇ ಹೇಳಿದ್ವಿ, ಸುಪ್ರೀಂ ಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಇದು ತನಿಖೆ ನಡೀಬೇಕು ಅಂತ. ಮತ್ತೊಂದೆಡೆ ಅಯೋಧ್ಯೆ ದೇಣಿಗೆ ಕದ್ದ ವಿಚಾರದಲ್ಲಿ ಬಿಜೆಪಿ ಮೌನವಾಗಿದೆ ಅನ್ನೋ ಆರೋಪಕ್ಕೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಅಯೋಧ್ಯೆ ಟ್ರಸ್ಟ್ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ, ಕಾಂಗ್ರೆಸ್ನವರು ರಾಮ ಮಂದಿರ ನಿರ್ಮಾಣಕ್ಕೆ ಯಾವತ್ತೂ ಬೆಂಬಲ ಕೊಟ್ಟಿಲ್ಲ ಅಂದಿದ್ದಾರೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭವಾಗಿದ್ದು, ಮೆಜೆಸ್ಟಿಕ್ ಸುತ್ತಮುತ್ತ ಜಿಬಿಎ ಅಧಿಕಾರಿಗಳು ಕಾರ್ಯಾಚರಣೆ ಆರಂಭಿಸಿದ್ರು. ಈ ವೇಳೆ ನೀವು ಅಂಗಡಿಗಳ ತೆರವು ಮಾಡಿದ್ರೆ ಮುಂದೆ ನಾವು ರಾಬರಿ ಮಾಡಬೇಕಷ್ಟೇ, ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಿ ಅಂತ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ರು. ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಹೆಂಡತಿ ಮಕ್ಕಳು ನಾವೇನ್ ಸರ್ ನಾವು ಸಾಕ್ಲಿ? ಇನ್ನು ಮೆಜೆಸ್ಟಿಕ್ ನಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದಿನ ಅಂಗಡಿಗಳನ್ನ ತೆರವುಗೊಳಿಸಲಾಗಿದೆ. ಜೊತೆಗೆ ರೈಲ್ವೆ ನಿಲ್ದಾಣದ ಬಳಿ ಶೌಚಾಲಯದ ಪಕ್ಕದಲ್ಲೇ ಕ್ಯಾಂಟೀನ್ ಮಾಡಿಕೊಂಡಿದ್ದ ಸಂಪೂರ್ಣ ಅಂಗಡಿ ನೆಲಸಮ ಮಾಡಲಾಯಿತು. ಮತ್ತೊಂದೆಡೆ ಇಂದಿರಾನಗರ 100 ಫೀಟ್ ರಸ್ತೆಯಲ್ಲಿ ಅಂಗಡಿ, ಹೋಟೆಲ್, ಮನೆಗಳ ಮುಂದಿದ್ದ ವಸ್ತುಗಳನ್ನ ತೆರವು ಮಾಡಲಾಯಿತು. ಈ ವೇಳೆ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದವರ ವಿರುದ್ಧ ಅಧಿಕಾರಿಗಳು ಕಿಡಿಕಾರಿದ್ರು. ಕಟ್ಟಡ ಕಾಮಗಾರಿಗಾಗಿ ಫುಟ್ಪಾತ್ ಅತಿಕ್ರಮಣ ಮಾಡಿಕೊಂಡವರಿಗೂ ಬಿಸಿ ಮುಟ್ಟಿಸಿದ್ರು. ಬೆಂಗಳೂರಿನ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆದಿದ್ದು ಜೆಸಿಬಿ ಗರ್ಜಿಸಿದೆ. ಫುಟ್ಪಾತ್ನಲ್ಲಿದ್ದ ತಳ್ಳುವ ಗಾಡಿ, ಚಿಕ್ಕಪುಟ್ಟ ಅಂಗಡಿಗಳನ್ನ ತೆರವುಗೊಳಿಸಿದ್ರು. ಇನ್ನು ಮಲ್ಲೇಶ್ವರಂನಲ್ಲಿ ಫುಟ್ಪಾತ್ ಮೇಲಿದ್ದ ನಂದಿನಿ ಪಾರ್ಲರ್ ತೆರವು ಮಾಡದ ಸಿಬ್ಬಂದಿ ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ಹೊರಹಾಕಿದ್ರು. ಅದೇನಕ್ಕೆ ಮತ್ತೆ ಅದು ನೋಡಿತಾ ಇಲ್ಲ ನೀವು? ಅದು ಮಾತ್ರ ಲೈಸೆನ್ಸ್ ಬಂದ್ಬಿಡುತ್ತೆ, ದುಡ್ಡು ಬಂದ್ಬಿಡುತ್ತೆ. ಅದ್ರಲ್ಲಿ ನಮ್ ತಳ್ಳ ಗಾಡಿಗೆ ಮಾತ್ರ ಬರಲ್ವಾ ಸರ್ ದುಡ್ಡು? ಗಾಡಿ ಅದನ್ನೇನ್ತಾರೆ, ಅದು ಫುಟ್ಪಾತ್ ಅಲ್ಲೇ ಸರ್ ಇರೋದು ಅಂಗಡಿ, ಅದನ್ನು ಹೊಡೆದಾಕ್ರಿ. ನಾನು ಪರ್ಮಿಷನ್ ಕೊಟ್ಟಿಲ್ಲ. 1 ನಿಮಿಷ ಕೇಳಿಸ್ಕೊಳ್ಳಿ, ನಾನು ಪರ್ಮಿಷನ್ ಕೊಟ್ಟಿಲ್ಲ. ನಂದಿನಿ ಬೂತ್ ಇಲ್ಲ ಸರ್, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಮಾತಾಡೋದು ಕೇಳಿಸ್ಕೊಂತೀರಾ?
ನಂದಿನಿ ಬೂತ್ ಇವಾಗ ಫುಟ್ಪಾತ್ ಮೇಲೆ ಇದೆ ಅಲ್ವಾ, ನಾನು ನಮ್ಮ ಹೈಯರ್ ಆಫೀಸರ್ಸ್ ಹತ್ರ ಮಾತಾಡ್ಬಿಟ್ಟು ಆಕ್ಷನ್ ತಗೊಂತೇನೆ. ಓಕೆ. ಇನ್ನು ಮುನಿರೆಡ್ಡಿ ಪಾಳ್ಯದಲ್ಲಿ ಒತ್ತುವರಿ ತೆರವು ಬಳಿಕ ಮತ್ತೆ ಅದೇ ಸ್ಥಳದಲ್ಲಿ ವ್ಯಾಪಾರ ಮಾಡಿದ್ದಾರೆ. ನಾವು ಇಲ್ಲೇ ಸಾಯುತ್ತೇವೆ, ಬೇರೆ ಕಡೆ ಹೋಗಲ್ಲ ಅಂತ ಬೀದಿ ಬದಿ ವ್ಯಾಪಾರಿಗಳು ಪಟ್ಟು ಹಿಡಿದಿದ್ದಾರೆ. ಮತ್ತೆ ಏನಾರ ಬರ್ತಾರ ಅಂತ ನಾವು 50,000 ಮೇಲೆ ಐಟಮ್ ಹಾಕಿದ್ವಿ. ನಾವು ಇವಾಗ ಹೆಂಗೆ ಖಾಲಿ ಮಾಡೋದು, ರಾತ್ರಿ ಹೆಂಗೆ ಊಟ ತಿನ್ನೋಣ? ನಾವು ಹೋಗಿ ನಾನು ಸಾಲ ತಗೋ ಬಂದಿರೋದು. ರಾಜ್ಯದ 5 ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಗೃಹಜ್ಯೋತಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ಆರಂಭವಾಗಿದೆ. ಹುಬ್ಬಳ್ಳಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮನೆ ಮನೆಗೆ ಭೇಟಿ ನೀಡಿದ್ದ ಮೀಟರ್ ರೀಡರ್ಗಳು ಮತ್ತು ಸಿಬ್ಬಂದಿ ಫಲಾನುಭವಿಗಳ ದಾಖಲೆಯನ್ನ ಪರಿಶೀಲಿಸಿದ್ರು. ಹುಬ್ಬಳ್ಳಿ ಹೆಸ್ಕಾಂ ವ್ಯಾಪ್ತಿಯ ಎಲ್ಲ ಜಿಲ್ಲೆಗಳು ಕೂಡ ಇದೀಗ ಪುನರ್ ಪರಿಶೀಲನೆ ಆರಂಭವಾಗಿರುವಂಥದ್ದು. ಇದೀಗ ಸ್ವತಃ ಹೆಸ್ಕಾಂ MD ಅವರು ಆಗಮಿಸಿ ಒಂದು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಆ್ಯಪ್ ಮೂಲಕ ಮತ್ತು ಅದ್ರ ಜೊತೆಗೆ ಫಾರ್ಮ್ಯಾಟ್ ಇದೆ, ಅದರಲ್ಲೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತೇವೆ. ಇದ್ರ ಉದ್ದೇಶ ಹೆಚ್ಚುವರಿ ದಾಖಲೆಗಳನ್ನು ಮತ್ತು ಮಾಹಿತಿಗಳನ್ನು ಸಂಗ್ರಹಿಸಿ ವ್ಯಾಲಿಡೇಷನ್ ಮಾಡೋ ಒಂದು ಕಾರ್ಯಕ್ರಮ ಇದು. 2 ತಿಂಗಳ ಕಾಲ ನಡೆಯುವ ಪುನರ್ ಪರಿಶೀಲನಾ ಕಾರ್ಯದಲ್ಲಿ ಮೀಟರ್ ರೀಡರ್ಗಳು ಮತ್ತು ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಫಲಾನುಭವಿಗಳ ಬಳಿ ದಾಖಲೆ ಪಡೆದು ಸೇವಾ ಸಿಂಧು ತಂತ್ರಾಂಶದಲ್ಲಿ ಸಂಗ್ರಹಿಸಲಿದ್ದಾರೆ. ಇನ್ನು ಫಲಾನುಭವಿಗಳು ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ ಮತ್ತು ಅರ್ಜಿದಾರರ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ವೃತ್ತಿ ವಿವರ ಮತ್ತು ಆದಾಯ ತೆರಿಗೆ ಪಾವತಿದಾರ ಆಗಿದ್ದಲ್ಲಿ ಪಾನ್ ಕಾರ್ಡ್ ಸಲ್ಲಿಸಬೇಕಾಗಿದೆ. ಮನೆ ಭೇಟಿಯ ಸಂದರ್ಭದಲ್ಲಿ ಫಲಾನುಭವಿಗಳಿಂದ ಜಾತಿ ಪ್ರಮಾಣ ಪತ್ರ ಯಾಕೆ ಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ ಖಾತೆಯಲ್ಲಿ ಪ್ರಶ್ನಿಸಿದ್ದಾರೆ. ಇದಕ್ಕೆ ಸ್ಪಷ್ಟನೆಯನ್ನ ನೀಡಿದ ಸಚಿವ KJ ಜಾರ್ಜ್, ಗೃಹಜ್ಯೋತಿ ಯೋಜನೆಯಲ್ಲಿ ಪರಿಷ್ಕರಣೆ ಮಾಡಲಾಗ್ತಿಲ್ಲ, ಫಲಾನುಭವಿಗಳ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದೇವೆ ಅಷ್ಟೇ. ಯೋಜನೆಯ ಫಲಾನುಭವಿಗಳಿಗೆ ಯೋಜನೆ ಮುಂದುವರಿಯಲಿದೆ ಅಂದ್ರು. ಇನ್ನು ಜಾತಿ ಪ್ರಮಾಣ ಪತ್ರ ಬೇಡ ಅಂತ ಸಚಿವ ಹೇಳಿದ್ದಾರೆ. ಪರಿಷ್ಕರಣೆ ಇಲ್ಲ, ಗೃಹಜ್ಯೋತಿಯಲ್ಲಿ ಎಲ್ಲ ಡೀಟೇಲ್ಸ್ ತಗೊಳ್ತಾ ಇದೀವಿ. ಅದು ಅರ್ಹರಲ್ಲದ ಯಾರು ಇದ್ಬಿಟ್ಟು ಅವ್ರದ್ದು ಮಾತ್ರ ಇದು ಮಾಡ್ತೀವಿ. ಅರ್ಹರಿಗೆ ಯಾರೆಲ್ಲ ಅರ್ಹರಿದ್ದಾರೆ, ಎಲಿಜಿಬಿಲಿಟಿ ಇದ್ದಾರೆ ಅದ್ರ ಪಕ್ಕ ಅವ್ರಿಗೆ ಕೊಡ್ತೀವಿ. ನೋಡಿ, ಜಾತಿ ಪತ್ರ ಕೊಡ್ಬೇಕು, ಜಾತಿ ಹೆಸರು ಬರೆದ್ರೆ ಸಾಕು. GBA ವ್ಯಾಪ್ತಿಯಲ್ಲಿ SIRಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮಂಗಳವಾರ ಒಂದೇ ದಿನ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ 60,000 ಜನ ಭಾಗಿಯಾಗಿದ್ದಾರೆ. ಇನ್ನು ಸಚಿವ MB ಪಾಟೀಲ್ ಫಾರಂ ಪರಿಶೀಲಿಸಿ ಸಹಿ ಹಾಕಿದ್ರು. ಅತ್ತ ಬೆಳಗಾವಿಯಲ್ಲಿ MES ಪುಂಡರು ಮರಾಠಿ ಅರ್ಜಿ ಕೊಡಿ ಅಂತ ಕಿರಿಕ್ ತೆಗೆದಿದ್ದಾರೆ. ಇನ್ನು ಮತದಾರರ ಪಟ್ಟಿಯಲ್ಲಿ ಇರೋದು ಪ್ರತಿಯೊಬ್ಬ ಮತದಾರರ ಹಕ್ಕು ಎಂದಿರುವ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್, ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದೇವೆ, ಇದರಿಂದ ಯಾರು SIRನಲ್ಲಿ ಕೈ ಬಿಡ್ತಾರೆ ಅನ್ನೋದು ಗೊತ್ತಾಗುತ್ತೆ, ಜೊತೆಗೆ ಅರ್ಹ ಫಲಾನುಭವಿಗಳು ಯಾರೆಂದು ಗೊತ್ತಾಗುತ್ತೆ. ನಮ್ಮ ಸರ್ಕಾರ ಡಬಲ್ ಚೆಕ್ ಮಾಡ್ತಿದೆ ಅಂದ್ರು. ನಮಗೆ ಗ್ಯಾರಂಟಿ ಬರ್ತಾ ಇದೆ, ನಮ್ಮ ಹೆಸರು ಇದೆ ಅಂತೇಳಿ ಮೈ ಮರೆತು ಮನೇಲಿ ಕೂತ್ರೆ ಇವರು ಮತದಾರ ಪಟ್ಟಿಯಿಂದ ಹೆಸರು ತೆಗಿದ್ದಾರೆ. SIR ಅಲ್ಲಿ ಅವ್ರು ಮಾಡ್ತಕ್ಕಂಥದ್ದು ಅವ್ರು ಯಾರು ಕೈ ಬಿಡ್ತಾರೆ ಅದನ್ನು ನಾವು ನೋಡಬೇಕಾಗತ್ತೆ. ಅವರು ಫಲಾನುಭವಿಗಳ ಅಲ್ವಾ ಅನ್ನೋದು ನೋಡಬೇಕಾಗತ್ತೆ. ಅದರಿಂದ ಅದು ಡಬಲ್ ಕೆಲಸ ನಾವು ಸರ್ಕಾರದಿಂದ ಮಾಡ್ತಾ ಇದ್ದೀವಿ. ಭಾರತದ ಈಶಾನ್ಯ ಭಾಗದಲ್ಲಿ ಭಾರಿ ಮಳೆಯಿಂದಾಗಿ ಅಸ್ಸಾಂನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೆರೆಯ ರಾಜ್ಯ ಅರುಣಾಚಲ ಪ್ರದೇಶ ಹಾಗೂ ಅಸ್ಸಾಂ ಗಡಿ ಪ್ರದೇಶದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಬ್ರಹ್ಮಪುತ್ರ ಹಾಗೂ ಉಪನದಿಗಳ ಹರಿವು ಅಪಾಯದ ಮಟ್ಟ ಮೀರಿದೆ. ಇದರಿಂದ ಧೇಮಾಜಿ ಸೇರಿದಂತೆ 6 ಜಿಲ್ಲೆಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಧೇಮಾಜಿ ಜಿಲ್ಲೆಯಲ್ಲಿ ಪ್ರವಾಹದಿಂದಾಗಿ 106 ಗ್ರಾಮಗಳೇ ಮುಳುಗಡೆಯಾಗಿವೆ. 221 ಗ್ರಾಮಗಳ 46,000ಕ್ಕೂ ಹೆಚ್ಚು ಜನರು ಪ್ರವಾಹಕ್ಕೆ ಸಿಲುಕಿ ಅತಂತ್ರರಾಗಿದ್ದಾರೆ. 3,809 ಹೆಕ್ಟೇರ್ ಕೃಷಿ ಭೂಮಿ ನೀರಿನಲ್ಲಿ ಮುಳುಗಡೆಯಾಗಿದೆ. ಇತ್ತ ವರುಣಾರ್ಭಟಕ್ಕೆ ಸಿಕ್ಕು ನಲುಗಿದ ಅರುಣಾಚಲ ಪ್ರದೇಶದಲ್ಲಿ ಕೇಂದ್ರ ಸಚಿವರಾದ ಕಿರಣ್ ರಿಜಿಜು ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಪರಿಶೀಲನೆ ನಡೆಸಿದ್ದಾರೆ. ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ದುಬಾರಿಯಾಗಿದ್ದ LPG ದರ ಇಳಿಕೆಯಾಗಿದೆ. ಕೇಂದ್ರ ಸರ್ಕಾರ 19 kg ಕಮರ್ಷಿಯಲ್ LPG ದರವನ್ನ 183 ರೂಪಾಯಿಗೆ ಇಳಿಕೆ ಮಾಡಿದೆ. ಬೆಂಗಳೂರಿನಲ್ಲಿ 19 kg ಕಮರ್ಷಿಯಲ್ LPG ದರ 177 ರೂಪಾಯಿ ಇಳಿಕೆಯಾಗಿದೆ. ಇನ್ನು ಆಟೋ ಚಾಲಕರಿಗೂ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಪ್ರತಿ ಲೀಟರ್ ಆಟೋ LPG ದರವನ್ನ 10 ರೂಪಾಯಿ ಇಳಿಕೆ ಮಾಡಲಾಗಿದೆ. ಈ ಹಿಂದೆ 95 ರೂಪಾಯಿ ಇದ್ದ 1 ಲೀಟರ್ ಆಟೋ LPG ಇದೀಗ 85 ರೂಪಾಯಿಗೆ ಇಳಿಕೆಯಾಗಿದೆ. ಯುದ್ಧ ಆರಂಭಕ್ಕೂ ಮುನ್ನ ಪ್ರತಿ ಲೀಟರ್ ಆಟೋ LPG ದರ ಲೀಟರ್ಗೆ 56 ರೂಪಾಯಿ ಇತ್ತು. ಇತ್ತ ಖಾಸಗಿ ಇಂಧನ ಪೂರೈಕೆ ಸಂಸ್ಥೆ ನಯಾರಾ ಎನರ್ಜಿ ಪ್ರತಿ ಲೀಟರ್ ಪೆಟ್ರೋಲ್ ಬೆಲೆಯನ್ನ 5 ರೂಪಾಯಿ ಇಳಿಕೆ ಮಾಡಿದೆ. ಡೀಸೆಲ್ ಬೆಲೆಯನ್ನ 3 ರೂಪಾಯಿ ಇಳಿಕೆ ಮಾಡಿದೆ. ಜುಲೈ 1ರಿಂದ ಹೊಸ ದರ ಜಾರಿಯಾಗಿದೆ. ಅಕ್ಕಿ ಬೆಲೆ ಮತ್ತೆ ಏರಿಕೆಯಾಗುವ ಸಾಧ್ಯತೆ ಇದೆ.
ಕಳೆದ ತಿಂಗಳು ಕೆಜಿ ಅಕ್ಕಿ ಮೇಲೆ 5 ರೂಪಾಯಿ ದರ ಏರಿಕೆಯಾಗಿತ್ತು. ಈಗ ಮತ್ತೆ 5 ರೂಪಾಯಿ ಏರಿಕೆ ಆಗಲಿದ್ದು ಸಾಮಾನ್ಯ ಅಕ್ಕಿ ಚೀಲದ ಮೇಲೆ 130 ರೂಪಾಯಿ ಹಾಗೂ ಕ್ವಾಲಿಟಿ ಅಕ್ಕಿ ಮೇಲೆ 260 ರೂಪಾಯಿ ಏರಿಕೆ ಆಗಲಿದೆ. ಇನ್ನು ಜುಲೈ 2ನೇ ವಾರದಲ್ಲಿ ಮತ್ತೆ ದರ ಏರಿಕೆ ಆಗಲಿದೆ ಅಂತ ಹೋಲ್ಸೇಲ್ ವ್ಯಾಪಾರಿಗಳು ಹೇಳಿದ್ದಾರೆ. ಪ್ಯಾಕಿಂಗ್ ಬರೋದು 26 kg ಸರ್, 5 ರೂಪಾಯಿಂದ ಕ್ವಿಂಟಾಲ್ಗೆ 100 ರೂಪಾಯಿ ಆಯಿತು ಸರ್. 10 ರೂಪಾಯಿ ಅಂತ ಕ್ವಿಂಟಾಲ್ಗೆ 200 ರೂಪಾಯಿ ಜಾಸ್ತಿ ಆಯಿತು ಸರ್. ಸಫಿಷಿಯೆಂಟ್ ಸಪ್ಲೈ ಇಲ್ಲ. ಮಿಲ್ ಪ್ರೊಡಕ್ಷನಲ್ಲಿ ಈ ರೇಟ್ಗೂ ಕೊಡೋದಕ್ಕೆ ಅವರು ರೆಡಿ ಇಲ್ಲ. ಇನ್ನು ಬೆಲೆ ಏರಿಕೆಯಿಂದ ಮಧ್ಯಮ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಅಂತ ಗ್ರಾಹಕರು ಅಳಲನ್ನ ತೋಡಿಕೊಂಡಿದ್ದಾರೆ. ಪದೇ ಪದೇ ಏರಿಕೆ ಆಗೋದ್ರಿಂದ ಮಧ್ಯಮ ವರ್ಗದ ಜನಕ್ಕೆ ಭಾರಿ ತೊಂದರೆ ಆಗ್ತಿದೆ ಸರ್. ನಾವೇ ಹೋದ್ಸಲ 1200 ಕೊಟ್ಟ ಅಕ್ಕಿ ತಗೊಳ್ತಿದ್ವಿ, ಇವತ್ತು 1450 ರೂಪಾಯಿ 500 ರೂಪಾಯಿ ಆಗಿದೆ. ತುಂಬಾ ಕಷ್ಟ ಆಗ್ತಾ ಇದೆ. ಮಧ್ಯಮ ವರ್ಗದ ಜೀವನ ಭಾರಿ ಇವತ್ತಿನ ಇದರಲ್ಲಿ ಜೀವನ ಮಾಡೋದು ಭಾರಿ ಕಷ್ಟ ಇದೆ ಸರ್. ಸರ್ಕಾರಿ ಸಾರಿಗೆ ನಿಗಮ ಟಿಕೆಟ್ ದರ ಏರಿಕೆಯ ಶಾಕ್ ನೀಡುವುದಕ್ಕೆ ಸಿದ್ಧತೆಯನ್ನ ನಡೆಸಿದೆ. ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ದರವನ್ನ 33% ಹೆಚ್ಚಿಸಲು, ಬಿಎಂಟಿಸಿ ಬಸ್ ದರವನ್ನ 44% ಏರಿಸುವಂತೆ ಸಾರಿಗೆ ನಿಗಮಗಳು ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿವೆ. ಡೀಸೆಲ್ ದರ ಏರಿಕೆ ಹಿನ್ನೆಲೆ ಬಸ್ ಟಿಕೆಟ್ ದರ ಏರಿಕೆ ಅನಿವಾರ್ಯ ಅಂತ ಸಾರಿಗೆ ನಿಗಮಗಳು ಹೇಳ್ತಿವೆ. ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಪ್ರಸ್ತಾಪ ಸದ್ಯ ಸಿಎಂ ಅಂಗಳದಲ್ಲಿದೆ. ಮುಂದಿನ ಸಂಪುಟದಲ್ಲಿ ಟಿಕೆಟ್ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದೆ. ಇನ್ನು ಜನರಿಗೆ ತೊಂದರೆ ಆಗದ ರೀತಿ ಟಿಕೆಟ್ ದರ ಏರಿಸುವ ಪ್ರಯತ್ನ ನಡೆದಿದೆ ಅಂತ ಸಾರಿಗೆ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಇಡೀ ಶಕ್ತಿ ಯೋಜನೆ ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಯೋಜನೆ. ಈ ಪ್ರಪಂಚದಲ್ಲೇ ಯಾರೂ ಮಾಡಿದಂತಹ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದೇ ನಮ್ಮ ಆಸೆ. ಅದರ ಜೊತೆಯಲ್ಲಿ ನಮ್ಮದು ಸಂಸ್ಥೆಗಳು ಉಳಿಬೇಕಲ್ಲ. ಸಂಸ್ಥೆಗಳು ಉಳಿಬೇಕು ಅಂದರೆ ಸ್ವಲ್ಪನಾದರೂ ನಾವು ದುಡ್ಡು ಜಾಸ್ತಿ ಮಾಡಬೇಕು, ಶಕ್ತಿ ಯೋಜನೆಗೆ ದುಡ್ಡು ತಗೋಬೇಕು, ಉಳಿದು ಸ್ವಲ್ಪ ರೇಟ್ ಸ್ವಲ್ಪ ಹೈಕ್ ಮಾಡಬೇಕು. ಇವೆಲ್ಲ ಸಾಧಕ ಬಾಧಕಗಳು ನೋಡಿ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಜಿಬಿಎ ಚುನಾವಣಾ ಬಿಜೆಪಿ ಉಸ್ತುವಾರಿ ರಾಮ್ ಮಾಧವ್ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಕೊಲಂಬೋ ಹಾಗೂ ಲಂಡನ್ನಲ್ಲಿ 4 ಸಭೆಗಳನ್ನ ಮಾಡಿದ್ದಾರೆ. ಪಾಕ್ ಐಎಸ್ಐ ಮಾಜಿ ಮೇಜರ್ ಜನರಲ್ ಜೊತೆ ರಹಸ್ಯ ಸಭೆ ನಡೆಸಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ. ಹಿಲ್ಟನ್ ಹೋಟೆಲಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು, ಅದರಲ್ಲಿ ಐಎಸ್ಐ ಅಂತ ಇದೆ, ಮೋಸ್ಟ್ ಡೇಂಜರಸ್ ಆರ್ಗನೈಸೇಷನ್ ಅದರ ಮೇಜರ್ ಜನರಲ್ ಜೊತೆ ಇವರು ಮಾತುಕತೆ ನಡೆಸಿದ್ದಾರೆ. 4 ಮಾತುಕತೆ ನಡೆಸಿದ್ದಾರೆ ಗುಪ್ತವಾಗಿ, ಗೋಪ್ಯವಾಗಿ. ಯಾಕಂದ್ರೆ ಅವ್ರ ಸಂಘಟನೆ ಅಷ್ಟೇ ಗುಪ್ತ ಕಾರ್ಯಸೂಚಿಗಳಿರ್ತಕ್ಕಂಥ ಹಿಡನ್ ಅಜೆಂಡಾ ಇರ್ತಕ್ಕಂಥವ್ರು. ಅದರ ಒಂದು ಹೋಟ್ಲಲ್ಲಿ ಮಾಡೋದು 4, ಅದು ಕೊಲಂಬೋದಲ್ಲಿ. ಇಂಡಿಯಾದಲ್ಲಿ ಮಾಡಿದ್ರೆ ಪರವಾಗಿರಲಿಲ್ಲ, ಕೊಲಂಬೋದಲ್ಲಿ ಶ್ರೀಲಂಕಾಗೂ ಮಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಅನ್ನೋದು ಹೇಳಿ ಸ್ವಲ್ಪ. ಅದರಲ್ಲಿ ಅವ್ರ ಗುರುಗಳಾದ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಜೊತೆ ನಾವು ಮಾತಾಡೋದ್ರೆ ಏನು ತಪ್ಪಿಲ್ಲ ಅಂತ. ನಾನೇನಾದ್ರೂ ಮಾತಾಡಿದ್ರೆ ಅಂತ 2 ವರ್ಷ ನನ್ನ ಹಿಂದೆ ಬಿಟ್ಬಿಟ್ಟಿದ್ದೆ. ಬುಧವಾರದಿಂದ ರಾಜ್ಯದಲ್ಲಿ ವಿಬಿಜಿ ರಾಮ್ಜಿ ಕಾಯ್ದೆ ಅಂದರೆ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ 2025 ಜಾರಿ ಮಾಡಲಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಹೆಸರಿನಲ್ಲಿ ಮಹಾತ್ಮ ಗಾಂಧಿ ಹೆಸರು ಬದಲಿಸಿ ರದ್ದುಗೊಳಿಸಿ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿಗೆ ತಂದಿದೆ. ಇದರಿಂದಾಗಿ ಇದರ ಜಾರಿಯಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಬದಲಾವಣೆಯಾಗಲಿದೆ. ಹಳೆಯ ಯೋಜನೆಯಲ್ಲಿ 90-10 ಅನುಪಾತದಲ್ಲಿ ವೆಚ್ಚ ಹಂಚಿಕೆಯಾಗ್ತಿತ್ತು. ಈಗ 60-40 ಅನುಪಾತ ಜಾರಿ ಮಾಡಲಾಗಿದೆ. ಈ ಹಿಂದೆ ಕೇಂದ್ರ ಸರ್ಕಾರ 90% ಅನುದಾನ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು 10% ಅನುದಾನ ಭರಿಸುತ್ತಿತ್ತು. ಇದೀಗ ಕೇಂದ್ರ ಸರ್ಕಾರ 60%, ರಾಜ್ಯ 40% ಅನುದಾನ ಭರಿಸಬೇಕು. ಹಿಂದೆ ವರ್ಷಕ್ಕೆ ಕನಿಷ್ಠ 100 ದಿನ ಉದ್ಯೋಗ ನೀಡಲಾಗ್ತಿತ್ತು. ಈಗ ವರ್ಷಕ್ಕೆ ಕನಿಷ್ಠ 125 ದಿನ ಉದ್ಯೋಗ ನೀಡಬೇಕಿದೆ. ಇನ್ನು ಹೊಸ ಯೋಜನೆಯಿಂದ ಪಾರದರ್ಶಕತೆಗಾಗಿ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯಗೊಳಿಸಲಾಗಿದೆ. ಜಿಪಿಎಸ್ ಮೇಲ್ವಿಚಾರಣೆ ಮತ್ತು ಎಐ ಆಧಾರಿತ ತಪಾಸಣೆ ಕಡ್ಡಾಯವಾಗಿದೆ. ಕೆಲಸ ಕೇಳಿದ 15 ದಿನಗಳಲ್ಲಿ ಉದ್ಯೋಗ ನೀಡದಿದ್ದರೆ ರಾಜ್ಯ ಸರ್ಕಾರಗಳು ಕಡ್ಡಾಯವಾಗಿ ನಿರುದ್ಯೋಗ ಭತ್ಯೆ ನೀಡಬೇಕಿದೆ. ಗೋಹತ್ಯೆ ನಿಷೇಧಿಸುವಂತೆ ಮದ್ರಾಸ್ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಪ್ರಶ್ನಿಸಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. 1958 ಸೆಕ್ಷನ್ 4ರಲ್ಲಿ 10 ವರ್ಷ ಮೇಲ್ಪಟ್ಟ ಕೆಲಸ ಮತ್ತು ಸಂತಾನೋತ್ಪತ್ತಿಗೆ ಅನರ್ಹವಾದ ಹಸುಗಳ ವಧೆಗೆ ಅವಕಾಶವಿದೆ ಅಂತ ಸರ್ಕಾರ ವಾದ ಮಾಡಿದೆ. ಮದ್ರಾಸ್ ಹೈಕೋರ್ಟ್ನ ಆದೇಶವು ವಿರೋಧದಿಂದ ಕೂಡಿದ್ದು ಅಸ್ತಿತ್ವದಲ್ಲಿರುವ ಕಾಯ್ದೆಯ ವ್ಯಾಪ್ತಿಯನ್ನು ಮೀರಿದೆ ಅಂತ ತಮಿಳುನಾಡು ಸರ್ಕಾರ ಮೇಲ್ಮನವಿಯನ್ನ ಉಲ್ಲೇಖ ಮಾಡಿದೆ.
ತೃಣಮೂಲ ಸಂಸದೆ ಮಹುವಾ ಮೆಹ್ತಾ ಕಚೇರಿ ಮೇಲೆ ದುಷ್ಕರ್ಮಿಗಳ ಗುಂಪು ದಾಳಿ ನಡೆಸಿದೆ. ಪಶ್ಚಿಮ ಬಂಗಾಳದ ಕೃಷ್ಣಾನಗರದಲ್ಲಿ ಸಂಸದೆ ಕಚೇರಿಯಲ್ಲಿರುವಾಗಲೇ ಈ ದಾಳಿ ನಡೆಸಲಾಗಿದೆ. ತಮ್ಮ ಕಚೇರಿ ಮೇಲೆ ಬಿಜೆಪಿ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಪೊಲೀಸರಾಗ್ಲಿ ಸರ್ಕಾರವಾಗ್ಲಿ ಈ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ ಅಂತ ಮಹುವಾ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ದರ ನಿನ್ನೆ 13,020 ರೂಪಾಯಿ ಇತ್ತು. ಇಂದು 12,905 ರೂಪಾಯಿಗೆ ಇಳಿದಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 14,204 ರೂಪಾಯಿ ಇತ್ತು. ಇಂದು 14,078 ರೂಪಾಯಿಗೆ ಇಳಿಕೆಯಾಗಿದೆ.